ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸವಿತಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವತ್ತಿನ ವೀಡಿಯೋ ಏನಪ್ಪ ಅಂತ ಅಂದರೆ ಗೊರವನಹಳ್ಳಿಗೆ ಹೋಗಿದ್ವಿ, ಅದ್ರ ವೀಡಿಯೋ ಹಾಕ್ತಾಯಿದ್ದೀನಿ. 2 ಡೇಸು 3 ಡೇಸ್ ಆಯಿತು ಅನಿಸುತ್ತೆ ನಾನು ವೀಡಿಯೋ ಹಾಕಿಲ್ಲ. ಶಾರ್ಟ್ ವೀಡಿಯೋ ಎಲ್ಲ ಹಾಕ್ತಾಯಿದ್ದೆ, ಲಾಂಗ್ ವೀಡಿಯೋ ಹಾಕಿಲ್ಲ. ಅದಕ್ಕೆ ಇವತ್ತು ಲಾಂಗ್ ವೀಡಿಯೋ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ. ಒಂದು 2 ಸರಿ ಹೋಗಿದ್ವಿ ನಾವು ದೇವಸ್ಥಾನಕ್ಕೆ. ಆಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ನಮ್ಮ ಮಕ್ಳಿಗೆ ರಜೆ ಇದ್ದರೆ, ನಮ್ಮ ಮನೆಯವ್ರ ರಜೆ ಇರ್ತಿರಲಿಲ್ಲ, ನಮ್ಮ ಮನೆಯವ್ರ ರಜೆ ಇದ್ದರೆ ಮಕ್ಳಿಗೆ ರಜೆ ಇರ್ತಿರಲಿಲ್ಲ ಸ್ಕೂಲು. ಅವತ್ತು ಗಣಪತಿ ಹಬ್ಬದ ದಿನ ನಮ್ಮ ಮನೆಯವರು ಶಾಪ್ ರಜೆ ಹಾಕಿದ್ರು, ಮಕ್ಕಳಿಗೂ ಸ್ಕೂಲ್ ರಜೆ ಇತ್ತಲ್ಲ, ಅದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಬೇಗನೆ ಎಲ್ಲರೂ ರೆಡಿ ಆಗ್ತಾಯಿದ್ದೀವಿ. ಅಲ್ಲಿ ಒಳಗಡೆಗೆ ವೀಡಿಯೋ ಮಾಡೋಂಗಿಲ್ಲ, ವೀಡಿಯೋ ಮಾಡೋಂಗಿದ್ರೆ ಮಾಡ್ತೀನಿ. ಸ್ವಲ್ಪ ಕ್ಲಿಪ್ಪಿಂಗ್ ಏನಾದ್ರು ತೊಗೋಬೋದು ಅಷ್ಟೇ. ನಾನು ದೇವಸ್ಥಾನದ ಒಳಗಡೆಗೆ ಫೋನ್ ಅಲೋ ಇಲ್ಲ, ವೀಡಿಯೋ ಅಲೋ ಇಲ್ಲ. ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡು ಹಾಕ್ತೀನಿ ಅಷ್ಟೇ. ಇಲ್ಲಿಂದ ನಾವು ಕ್ಯಾಬಲ್ಲಿ ಹೋದ್ವಿ. ಕ್ಯಾಬಲ್ಲಿ ಹೋಗಿ ಅಲ್ಲಿ ಬಸ್ಸಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ ನಾವು. ಕ್ಯಾಬ್ ಬುಕ್ ಮಾಡ್ಕೊಂಡು, ಅಂದರೆ ಕ್ಯಾಬ್ ಒಂದೊಂದ್ಸರಿ ಏನಾಗುತ್ತೆ ಅಂತಂದರೆ ಬುಕ್ಕೇ ಆಗೋದಿಲ್ಲ. ಅದಕ್ಕೆ ಲೇಟ್ ಆಯಿತು, ಕ್ಯಾಬ್ ಬುಕ್ ಆಗೋದೇ ಲೇಟ್ ಆಯಿತು ನಮಗೆ. ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗೋಣ, ಮನೇಲಿ ಪೂಜೆ ಮಾಡಿ ಬೆಳಗ್ಗೆ ಬೇಗ ಎದ್ದು ಮನೇಲೆಲ್ಲ ಪೂಜೆ ಮಾಡಿ ಇವಾಗ ಹೊರಡ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಇವಾಗ ನಾವು ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನದಾಗೆ ಪೂಜೆ ಎಲ್ಲ ಮುಗಿಸಿ ಅಲ್ಲಿ 5 ನಿಮಿಷ ಕೂರಕ್ಕೆ ಹೇಳ್ತಾರೆ ಅಷ್ಟೇ. 5 ನಿಮಿಷ ಅಲ್ಲೇ ಕೂತು ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಆದಮೇಲೆ ಅಲ್ಲಿ ಊಟ ಇದೆ, ಹೋಗೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಎಲ್ಲ ಊಟಕ್ಕೆ ಹೋಗ್ತಾಯಿದ್ದೀವಿ ನಾವು. ಊಟ ಮಾಡಿ ಬಂದ ಮೇಲೆ ಆಮೇಲೆ ಅವತ್ತು ಒಂದಿನ ಫ್ರೀ ಇದ್ವಲ್ಲ, ಫ್ರೀಯಾಗೆ ಓಡಾಡೋಣ, ಅಲ್ಲೆಲ್ಲ ನೋಡ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ನೋಡ್ಕೊಂಡು ಬರ್ತಾಯಿದ್ದೀವಿ. ಅಲ್ಲಿಂದ ಬಂದ್ವಿ. ಬಂದ ಮೇಲೆ ಅವರಿಬ್ಬರು ಅಪ್ಪ ಮಗಳು ಮುಂದೆ ಹೋಗ್ತಾ ಇದ್ದಾರೆ, ನಾವಿಬ್ಬರು ಹಿಂದೆ ಹೋಗ್ತಾ ಇದ್ದೀವಿ. ಇವಳು ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ದಾಳೆ. ಹೆಣ್ಮಕ್ಳಿಗೆ ಹಂಗಲ್ವ, ಪಪ್ಪರ್ ಕಂಡ್ರೆ ತುಂಬಾ ಇಷ್ಟ. ಅದಕ್ಕೆ ನಾನು ಪಪ್ಪನ ಜೊತೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾಳೆ. ನಾನು ಒಬ್ಬಳೇ ಹಿಂದೆಯಿಂದ ಹೋಗ್ತಾ ಇದ್ದೀನಿ. ನಾನೇ ವೀಡಿಯೋ ಮಾಡ್ತಾಯಿದ್ದೀನಿ, ಇವರಿಗೆಲ್ಲ ನಾನೇ ಕ್ಯಾಮ್ರಾಮನ್ ಆಗಿಬಿಟ್ಟಿದ್ದೀನಿ ಆಲ್ರೆಡಿ. ಅವರು ವೀಡಿಯೋ ಮಾಡ್ತಾರೆ, ಒಂದೊಂದು ಸರಿ ನಾನು ಮಾಡ್ತೀನಿ.
ಆಮೇಲೆ ಅಲ್ಲಿ ಊಟಕ್ಕೆ ಹೋಗೋದಂತ ಹೋದ್ವಿ. ಅಲ್ಲಿ ನಾವು ಹೋದಾಗ ತುಂಬ ರಶ್ ಇರಲಿಲ್ಲ, ನಾವು ಫ್ರೀಯಾಗಿ ಇತ್ತು, ಆರಾಮಾಗಿ ಊಟ ಮುಗಿಸ್ಕೊಂಡು ಬಂದ್ವಿ. ಆಮೇಲೆ ಆಮೇಲೆ ತುಂಬಾ ರಶ್ ಆಯಿತು. ನಾವು ದರ್ಶನಕ್ಕೆ ಹೋದಾಗಲೂ ಅಷ್ಟೇ ತುಂಬ ಕ್ಯೂ ಇರಲಿಲ್ಲ ನಮಗೆ. ನಾವು ಬೇಗನೆ ಹೋಗಿ ದರ್ಶನ ಮುಗಿಸ್ಬಿಟ್ಟು ಬಂದ್ವಿ. ಆಮೇಲೆ ನಾವು ಬಂದಮೇಲೆ ತುಂಬಾ ಕ್ಯೂ ಇತ್ತು, ಅಷ್ಟು ರಶ್ ಇತ್ತು. ನಾವು ಇಲ್ಲಿಂದನೇ ಬೇಗನೆ ಹೋದ್ವಿ, ನಮಗೆ ಬೇಗನೆ ಬಸ್ಸು ಸಿಕ್ತು, ಬೇಗ ಕ್ಯಾಬೆಲ್ಲ ಸಿಕ್ತಲ್ವ. ಅಲ್ಲಿಗೆ ಹೋದ್ಮೇಲೆ ಬೇಗ ಕ್ಯಾಬೆಲ್ಲ ಸಿಕ್ತು, ಅದಕ್ಕೆ ಬೇಗನೆ ಹೋದ್ವಿ. ನಾವು ದರ್ಶನ ಎಲ್ಲ ಫುಲ್ ಮುಗಿಸಿ ಆಮೇಲೆ ಮಕ್ಕಳೆಲ್ಲ ಐಸ್ ಕ್ರೀಮ್ ಬೇಕು ಅಂತ ಅಂದರು. ಅದಕ್ಕೆ ಐಸ್ ಕ್ರೀಮ್ ತಿಂದುಬಿಟ್ಟು ಡ್ಯಾಮ್ ನೋಡೋಣ ಅಂತ ಹೇಳ್ಬಿಟ್ಟು ಮೇಲೆ ಹೋದ್ವಿ. ನಾವು ಫುಲ್ ಡ್ಯಾಮೆಲ್ಲ ನೋಡಿಬಿಟ್ಟು ಐಸ್ ಕ್ರೀಮು ಬಜ್ಜಿ ಎಲ್ಲ ಬೇಕು ಅಂದರು, ಎಲ್ಲ ಅದಕ್ಕೆ ತಿಂತಾ ಕೂತ್ಬಿಟ್ಟು ಆಮೇಲೆ ಮೇಲೆ ಹೋಗಿ ಡ್ಯಾಮೆಲ್ಲ ನೋಡಿಬಿಟ್ಟು ನಮಗೆ ಕೆಲವೊಂದು ದೀಪಗಳು ಬೇಕಾಗಿತ್ತು. ಸಾಣಿಕಲ್ಲಿ ಇರಲಿಲ್ಲ, ದೀಪ ಇರಲಿಲ್ಲ, ಅದಕ್ಕೆ ಕೆಲವೊಂದು ದೀಪ ಬೇಕಾಗಿತ್ತು, ತಗೊಬರೋಣ ಅಂತ ಅಲ್ಲಿ ಅಂಗಡಿಗೆ ಹೋದ್ವಿ. ಅಲ್ಲಿ ಅಂಗಡಿಗೆಲ್ಲ ಹೋಗಿ ನಾವು ಹೊರಗಡೆ ಹೋಗೋದೇ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡೋಕ್ಕಲ್ವ, ಏನೋ ಒಂಥರ ಖುಷಿ ಇರುತ್ತಲ್ವ. ನಾವು ಹೊರಗಡೆ ಹೋಗಿ ಫ್ಯಾಮಿಲಿ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿ ವೀಡಿಯೋ ಎಲ್ಲ ಮಾಡಿಬಿಟ್ಟು ರೀಲ್ಸ್ ಮಾಡಿ ಏನೇನೋ ಮಾಡಿಬಿಟ್ಟು ಬರ್ತಾಯಿರ್ತೀವಿ, ಒಂಥರ ಖುಷಿ ಇರುತ್ತೆ. ಯಾವಾಗಲೂ ಒಂದೊಂದು ಸರಿ ಈ ಥರ ಹೋಗ್ತಾ ಇದ್ದರೆ ದೇವಸ್ಥಾನಗಳಿಗೆ ಎಲ್ಲರೂ ಒಂದು ಒಳ್ಳೆ ಪ್ಲೇಸ್ಗಳಿಗೆ ಹೋಗ್ತಾಯಿದ್ರೆ ಖುಷಿ ಇರುತ್ತಲ್ವ. ಅದಕ್ಕೆ ನಾವು ಹೋಗೋದು ಕಮ್ಮಿನೇ, ನಾವೇನು ಹೋಗೋದಿಲ್ಲ. ಅಂದರೆ ನಮ್ಮದು ಶಾಪ್ ಅಲ್ವಾ, ಕ್ಲೋಸ್ ಆಗೋಲ್ಲ, ಅದಕ್ಕೋಸ್ಕರ ನಮ್ಮ ಮಕ್ಳಿಗೂ ರಜೆ ಇರೋಲ್ಲ, ಅದಕ್ಕೆ ನಾವು ಎಲ್ಲೂ ಹೋಗಲ್ಲ. ಅವತ್ತೇನೋ ರಜೆ ಇತ್ತು, ನಮ್ಮ ಮನೆಯವರು ಶಾಪ್ ರಜೆ ಹಾಕಿದ್ರು, ಊರಿಗೆ ಹೋಗ್ಬೇಕಾಗಿತ್ತಲ್ವ, ಊರಿಗೆ ಹೋಗಿಲ್ಲ ನಾವು. ಅದಕ್ಕೋಸ್ಕರ ಎಲ್ಲರೂ ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಒಂಥರ ಖುಷಿ ಅನ್ನಿಸ್ತು, ಮನಸ್ಸಿಗೆಲ್ಲ ನೆಮ್ಮದಿ ಅನ್ನಿಸ್ತು. ಒಂಥರ ಒಳ್ಳೊಳ್ಳೆ ಪ್ಲೇಸ್ಗಳು ನೋಡ್ತಾ ಇದ್ದರೆ ಈ ಡ್ಯಾಮ್ ನೋಡೋಕ್ಕೆ ನಮ್ಗೆ ಒಂಥರ ಖುಷಿ ಆಯಿತು. ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಒಳ್ಳೆಯ ದರ್ಶನ ಆಯಿತು, ನಮಗೆ ಒಂಥರ ನೆಮ್ಮದಿ ಆಯಿತು ಅಲ್ಲಿಗೆ ಹೋಗಿ ಬಂದಿದ್ದಕ್ಕೆ. ನೆಕ್ಸ್ಟ್ ಟೈಮ್ ಯಾವತ್ತಾರು ಒಂದಿನ ಇದೇ ಥರನೇ ಫ್ರೀ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಆಮೇಲೆ ಸಾಣಿಕಲ್ ಬೇಕಾಗಿತ್ತು, ಕೆಲವೊಂದು ದೀಪಗಳು ಬೇಕಾಗಿತ್ತು, ಅದಕ್ಕೆ ತಗೊಳ್ಳೋಣ ಅಂತ ಹೇಳಿ ಬಂದ್ವಿ. ಅಲ್ಲೊಂದು ಲಕ್ಷ್ಮೀ ವಿಗ್ರಹ ಇತ್ತು, ಎಷ್ಟು ಕ್ಯೂಟಾಗಿತ್ತು ಅಂತ ಅಂದರೆ ಅದು ನೋಡೋಕ್ಕೆ ತುಂಬಾ ಖುಷಿ ಆಯಿತು. ಅದಕ್ಕೆ ಒಂದು ವೀಡಿಯೋ ಮಾಡೋಣ, ಒಂದು ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡೆ. ಬಟ್ ಅವರು ಬಿಡ್ತಾರೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಅಂಗಡಿ ಓನರ್ನ ಅವ್ರನ್ನ ಕೇಳಿಬಿಟ್ಟೆ ಕ್ಲಿಪ್ಪಿಂಗ್ ತೊಗೊಂಡೆ ನಾನು. ಎಷ್ಟು ಚೆನ್ನಾಗಿದೆ ನೋಡಿ ಅದು ಲಕ್ಷ್ಮೀ ವಿಗ್ರಹ. ನಂಗೆ ಅದು ನೋಡಿ ಅದು ಏನೋ ಗೊತ್ತಿಲ್ಲ, ತುಂಬಾ ಖುಷಿ ಆಯಿತು ನನಗೆ. ನಮ್ಮ ಮನೆ ಸ್ವಲ್ಪ ಚಿಕ್ಕದು, ನಮ್ಮದು ಬಾಡಿಗೆ ಮನೆ, ಸ್ವಂತ ಮನೆಯಲ್ಲ. ಅದಕ್ಕೆ ನಮ್ಮ ಮನೇಲಿ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ತೊಗೊಂಡಿಲ್ಲ ನಾನು. ಇಲ್ಲ ಅಂದರೆ ನಾನು ಲಕ್ಷ್ಮೀ ವಿಗ್ರಹ ತಗೊಬಂದು ನಮ್ಮ ಮನೇಲಿ ಇಡ್ತಾಯಿದ್ದೆ. ಅದು ನೋಡೋಕೆ ಒಂಥರ ಖುಷಿ ಅನ್ನಿಸ್ತು. ಹಾಗೆ ಬಂದ್ವಿ. ಹಾಗೆ ಬಂದ ಮೇಲೆ ಹಾಗೆ ನಮ್ಮ ಮನೆಯವ್ರ ಅಣ್ಣನ ಮಗಳನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರಲ್ಲ, ಅವಳನ್ನ ನೋಡ್ಬಿಟ್ಟು ಹೋಗೋಣ, ಮತ್ತು ಮನೆಗೆ ಹೋದ್ಮೇಲೆ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಬಂದ್ವಿ. ಇಲ್ಲೇ ಬಂದು ನೋಡ್ತಾ ಇದ್ವಿ. ಅವರು ಇಬ್ಬರೇ ಇದ್ರಲ್ವ, 2 ಅವರು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು. ಸುಮ್ಮನೆ ಊರಿಗೆ ಹೋಗಿಲ್ವಲ್ಲ, ಇದ್ರ ಬಗ್ಗೆ ಚರ್ಚೆ ಮಾಡ್ಕೊಂಡು ಕೂತಿದ್ವಿ. ಅಂದರೆ ಬಳೆ ತೋರಿಸ್ತಿದ್ಲು ಅಂತಂದರೆ ಅವಳಿಗೆ ಅವರಿಬ್ಬರು ಗೌರಿ ಹಬ್ಬಕ್ಕೆ ಊರಿಗೆ ಹೋಗಿಲ್ಲ, ಅದಕ್ಕೆ ಇಬ್ಬರಿಗೂ ನಾನು ಬಳೆ ತೊಗೊಂಡೋಗಿದ್ದೆ. ಅದಕ್ಕೋಸ್ಕರ ಬಳೆ ಹಾಕಿದ್ನಲ್ಲ ಕೈಗೆ, ಬಳೆ ಎಲ್ಲ ತೋರಿಸ್ತಾ ಇದ್ಲು. ಆಮೇಲೆ ಮನೆಗೆ ಅಲ್ಲಿಂದ ಡೈರೆಕ್ಟಾಗಿ ಬಸ್ ಇತ್ತು, ನಾವು ಬಸ್ಸಿಗೆ ಬಂದ್ವಿ. ಬಸ್ ಇದೆಯಲ್ಲ ಅಂತೇಳ್ಬಿಟ್ಟು ನಮ್ಮ ಏರಿಯಾಕ್ಕೆ ಬಸ್ಸಿಗೆ ಬಂದಾದಮೇಲೆ ತಿರ್ಗಿ ನಾವು ದೀಪ ಏನೂ ತೋರಿಸಿರಲಿಲ್ಲ ನಿಮಗೆ, ಇವಾಗ ತೋರಿಸ್ತಾ ಇದ್ದೀನಿ. ಒಂದು 5 ದೀಪ ಹಚ್ಚಿದ ಆರತಿ ಬೆಳಗ್ಗೆ ದೀಪ ಬೇಕಾಗಿತ್ತು, ಅದೊಂದು ತಗೊಬಂದೆ. ಇನ್ನೆರಡು ಚಿಕ್ಕ ದೀಪ ಬೇಕಾಗಿತ್ತು ನನಗೆ. ಕೆಂಪು ಆರತಿ ಮಾಡೋಕ್ಕೆ ಚಿಕ್ಕ ದೀಪ ಇರಲಿಲ್ಲ, ಅದಕ್ಕೆ ಅದೊಂದು ತಗೊಬಂದೆ. ಆಮೇಲೆ ಸಾಣಿಕಲ್ ಬೇಕಾಗಿತ್ತು. ಸಾಣಿಕಲ್ ಅಂತ ಅಂದರೆ ನೆಕ್ಸ್ಟ್ ವರ್ಷ ನಾನು ಲಕ್ಷ್ಮೀ ವ್ರತ ಮಾಡ್ತೀನಲ್ಲ, ನೆಕ್ಸ್ಟ್ ವರ್ಷ ನನಗೆ ಸಾಣಿಕಲ್ ಮೇಲೆ ಇಟ್ಬಿಟ್ಟು ನಾನು ಲಕ್ಷ್ಮೀ ಪೂಜೆ ಮಾಡೋದು, ಅದಕ್ಕೋಸ್ಕರ ಬೇಕಾಗಿತ್ತು ಅಂತ. ಮತ್ತು ನೆಕ್ಸ್ಟ್ ವರ್ಷ ಎಲ್ಲಿ ಹೋಗೋದು ಅಂತ ಹೇಳ್ಬಿಟ್ಟು ಹೋಗಿದ್ನಲ್ಲ ಅಂತ ಹೇಳ್ಬಿಟ್ಟು ತಗೊಬಂದೆ. ಐ ಹೋಪ್ ಯಾರ್ಯಾರಿಗೆಲ್ಲ ನನ್ನ ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಇರೋ ಲಾಗ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.